ಫ್ರೆಂಡ್ಸ್, ಚಿಕ್ಕವರಿಂದ ದೊಡ್ಡವರಿಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಫ್ರೆಂಡ್ಸ್, ನಮಗೆ ಗ್ಯಾಸು ಯೂಶ್ವಲಿ 1 ತಿಂಗಳು ಬರುತ್ತೆ. ಅದೇ 1 ತಿಂಗಳು ಬರೋದು 2 ತಿಂಗಳು ಬಂದರೆ ಹೇಗಿರುತ್ತೆ? ಇದೇನಿದು ವ್ಯೂಸ್ಗೋಸ್ಕರ ಇವಳು ಏನೋ ಬುಡೆ ಬಿಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರಾ? ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ನಮ್ಮನೆಯಲ್ಲಿ ಯೂಶ್ವಲಿ 1 ತಿಂಗಳು 1 ವಾರ ಬರೋದು. ನಾನು ಈಗ ಏನು ಹೇಳ್ತೀನಿ ಟ್ರಿಕ್ಸು, ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಲ್ಲ, 2 ತಿಂಗಳು ಬರ್ತಾ ಇದೆ. ಇದು ಸುಳ್ಳು ಅಂತ ನೀವು ಅಂದ್ಕೊಂಡ್ರೆ ನಾನು ಈಗ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾನು ಲಾಸ್ಟ್ ಟೈಮ್ ಯಾವಾಗ ಹಾಕಿದೆ ಅನ್ನೋದನ್ನು ತೋರಿಸ್ತೀನಿ. ನಾನು ಅದು ಸಿಲಿಂಡರ್ ಮೇಲೆ ಡೇಟ್ನ ಬರೆದಿಟ್ಕೊಳ್ತೀನಿ ಯೂಶ್ವಲಿ. ಓಕೆನಾ? ನಾನೀಗ ತೋರಿಸ್ತೀನಿ. ಓಕೆ, ಆಮೇಲೆ ನೀವೇ ನೋಡಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಒಂದು ಮಾತು. ಜನ ಯಾಕೆ ಈಗ ಸತ್ಯ ಹೇಳಿದ್ರೆ ನಂಬಲ್ಲ, ಸುಳ್ಳು ಹೇಳಿದ್ರೆ ತುಂಬ ಜನ ನಂಬ್ತಾರೆ? ನಾನು ಈಗ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕಿಂತ ಹಿಂದೆ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಜನಕ್ಕೆ ಯಾಕೋ ತಲುಪ್ತಾನೇ ಇಲ್ಲ. ನಾನು ಸುಳ್ಳು ಹೇಳಿದರೆ ತಲುಪುತ್ತೇನೋ ನನಗೆ ಗೊತ್ತಿಲ್ಲ. ನನಗೆ ಹಂಗೆಲ್ಲ ಸುಳ್ಳು ಹೇಳಕ್ಕೆ ಬರಲ್ಲ. ನಾನು ಇದಕ್ಕಿಂತ ಹಿಂದೆ ಅಬಲಾಶ್ರಮ ಅಂತ ಮಾಡಿದ್ದೆ, ಒಂದು ಹಾಸ್ಪಿಟಲ್ ಬಗ್ಗೆ ಮಾಡಿದ್ದೆ. ಅದು ಯಾವುದೇ ವ್ಯೂಸ್ಗೋಸ್ಕರ ಮಾಡಿಲ್ಲ, ಜನಗಳಿಗೆ ಒಳ್ಳೆಯದಾಗಲಿ ಅಂತ ಮಾಡಿದ್ದೀನಿ. ನೋಡಿ, ಅಬಲಾಶ್ರಮನ ಅಲ್ಲಿ ಹೆಂಗಸರಿಗೆ ಮತ್ತು ಹೆಣ್ಮಕ್ಳಿಗೆ ಎಲ್ಲ ಸಂಪೂರ್ಣ ಉಚಿತ ಇದೆ. ನೀವು ಒಂದೇ ₹1 ಖರ್ಚು ಮಾಡೋದು ಬೇಡ. ನೀವು ಆ ಆಶ್ರಮದ ಬಗ್ಗೆ ನನ್ನ ವಿಡಿಯೋದಲ್ಲಿ ಇದೆ, ಅದನ್ನು ಹೋಗಿ ನೋಡಿ. ಅಲ್ಲಿ ಹೋಗಿ ಆಶ್ರಮಕ್ಕೆ ಹೋಗಿ ನೋಡಿ, ಗೊತ್ತಾಗುತ್ತೆ. ಇದು ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ದಯವಿಟ್ಟು ಹೋಗಿ ಅದರ ಅನುಕೂಲನ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಹಾಸ್ಪಿಟಲು ಇಲ್ಲಿನೇ ಅಷ್ಟೇ, ನಿಮಗೆ ಟ್ರೀಟ್ಮೆಂಟು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ದಯವಿಟ್ಟು ಈ ವಿಡಿಯೋನ ನೋಡಿ ಆ ಹಾಸ್ಪಿಟಲ್ಗೆ ಹೋಗಿ ಅದರ ಅವಶ್ಯಕತೆನ ಇದ್ದರೆ ನಿಮಗೆ ಖಂಡಿತ ತಗೊಳ್ಳಿ. ಓಕೆನಾ? ಈಗ ನಾನು ಈ ಗ್ಯಾಸ್ ಬಗ್ಗೆ ಹೇಳ್ತೀನಿ, ಏನು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದನ್ನು ನೋಡಿ, ದಯವಿಟ್ಟು ನೋಡಿ. ಓಕೆನಾ? ನಾನು ಲಾಸ್ಟಿಗೆ 7/2 ಹಾಕಿದ್ದು, ಇವತ್ತು 8 ಅಂದರೆ 8/4 ಕರೆಕ್ಟಾಗಿ 2 ಮಂತ್ಸ್ ಬಂದಿದೆ. ಓಕೆನಾ? ನೋಡಿ, ನಾನು ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಈಗ ಮಾಡಿದರೆ ನಿಮಗೆ ಜಾಸ್ತಿ ಗ್ಯಾಸ್ ಬರುತ್ತೆ. ನಾನು ಇದನ್ನು ಸುಮಾರು ಒಂದು 6 ತಿಂಗಳಿಂದ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಅನುಕೂಲ ಆಗಿದೆ. ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೆ ಇದನ್ನು ಫಾಲೋ ಮಾಡಿ. ಓಕೆನಾ? ನಾನೀಗ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಯೂಶ್ವಲಿ ನಾವು ಇದು ನೋಡಿ, ಮಧ್ಯಕ್ಕೆ ಮಾಡಿದರೆ ಆಫ್, ಹೌದಾ? ಇದನ್ನು ಚೂರು ಮೇಲಕ್ಕೆ ಮಾಡಬೇಕು, ಚೂರು ಮೇಲೆ. ಅವಾಗೇನಾಗುತ್ತೆ, ಗ್ಯಾಸು ನಿಧಾನ ಬರುತ್ತೆ ಹೊರಗಡೆ ಬರುತ್ತೆ. ಅದು ತುಂಬ ಯುಟಿಲೈಸ್ ಆಗುತ್ತೆ. ನೀವು ಹೊರಗಡೆ ಹೋಗ್ಬೇಕಾದ್ರೆ ಆಫ್ ಮಾಡೋದೇ ಬೇಡ, ಹಾಗೆ ಹೋಗ್ಬೋದು. ಗೊತ್ತಾಯ್ತಾ? ಚೂರು ಮೇಲ್ ಮಾಡಿ. ಆವಾಗ ಗ್ಯಾಸು ನಿಧಾನಕ್ಕೆ ಬರುತ್ತೆ. ಓಕೆ, ನೋಡಿ, ಈ ಥರ ಮಾಡಿದರೆ ಉರಿ ಹಾಗೇ ಇರುತ್ತೆ, ಉರಿ ಏನು ಕಮ್ಮಿ ಆಗಲ್ಲ. ನಾನು ತೋರಿಸ್ತೀನಿ ನೋಡಿ. ಉರಿ ನಿಮಗೆ ನೋಡಿ, ಉರಿ ಕೂಡ ಅಷ್ಟೇ ಉರಿ ಇರುತ್ತೆ. ಅಲ್ಲಿ ಹಾಗೆ ಮಾಡಿ ಬಂದಿದ್ದೀನಲ್ವಾ, ಏನು ಉರಿ ಇದೆ ಇಷ್ಟೇ ಇರುತ್ತೆ. ನೀವು ಆದಷ್ಟು ನಾನೇನು ಹೇಳೋದಂದರೆ, ಸ್ವಲ್ಪ ಸಣ್ಣ ಉರಿನಲ್ಲಿಟ್ಟು ಅಡುಗೆ ಮಾಡಿ. ಏನೇ ಮಾಡಬೇಕಾದ್ರೂ, ಈಗ ಒಂದು ಹಾಲು ಕಾಸಬೇಕಾದ್ರೂ ಅಷ್ಟೇ ಸಣ್ಣ ಉರಿನಲ್ಲಿಟ್ಟು ಮಾಡಿ. ಅಥವಾ ಏನೋ ಸಾಂಬಾರು ಮಾಡ್ತಾ ಇದ್ದೀವಿ ಅಂತೇಳಿ ಸಣ್ಣ ಉರಿನಲ್ಲಿ ಮಾಡಿ. ಅದರಿಂದ ಪಾತ್ರೆನೂ ಸುಡೋದಿಲ್ಲ, ಅಡುಗೆನೂ ನೀಟಾಗಿ ಆಗುತ್ತೆ. ನಾವೇ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಬೇಗ ಆಗ್ಬಿಡ್ಲಿ ಅಂತ ತುಂಬ ದೊಡ್ಡ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗ್ತಾರೆ. ಅದರಿಂದ ಪಾತ್ರೆನೂ ಸುಟ್ಟೋಗುತ್ತೆ, ನಿಮಗೆ ಗ್ಯಾಸು ಬೇಗ ಖರ್ಚಾಗುತ್ತೆ. ಓಕೆ, ನಾನು ಹೇಳೋ ಈ ಟ್ರಿಕ್ಸ್ನ ಫಾಲೋ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಏನು ಅಂತ ಹೇಳ್ಬಿಟ್ಟು. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್.